ಬಾರೋ, ಒಂದು ಲಾಟ್ರಿ ಟಿಕೆಟ್ ಕೊಡ್ಲಾ? ನಿನ್ನೆ ರಾತ್ರಿ ಕಳಶ ಬೇರೆ ಹೊತ್ತಿದ್ಯಲ್ಲ, ನಿಂಗೆ ಲಾಟ್ರಿ ಖಂಡಿತ ಹೊಡೆಯುತ್ತೆ. ನನ್ನ ಅದೃಷ್ಟ ಚೆನ್ನಾಗಿದೆ, ದೇವರಿಂದಾನೇ ನಾನು ಚೆನ್ನಾಗಿದ್ದೀನಿ. ಎಷ್ಟಿದಕ್ಕೆ? 40 ರೂಪಾಯಿ. ಶಂಕರ್, ಈ ಲಾಟ್ರಿ ನಿಂಗೋಸ್ಕರ ತಗೋತಾ ಇದ್ದೀನಿ. ನನಗೋಸ್ಕರನಾ? ಲಾಟ್ರಿ ಹೊಡಿತು ಅಂದ್ರೆ ಈ ಟೇಪ್ ರೆಕಾರ್ಡರ್ ದುಡ್ಡನ್ನ ಅಕೌಂಟ್ ಅಲ್ಲಿ ಡೆಪಾಸಿಟ್ ಮಾಡ್ಕೋ. ಯಾರ್ದು? ನಂದು ಕಣೋ. ನಂಗೋಸ್ಕರನಾ? ಮೊದಲು ಅದ್ರಲ್ಲಿ ಏನಿದೆ ಅಂತ ನೋಡು. ನಿನ್ನ ಅಂಗಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅಂತೂ ಇರ್ಲೇಬೇಕಲ್ವಾ? ಇದು ಸೂಪರ್ ಆಗಿದೆ. ನಿಮ್ ಮಿಲಿಟರಿ ಅವ್ರಿಗೆ ಟಿವಿಗಿಂತ ಇದೇ ಇಷ್ಟ ಕಣೋ. ಫೇವ್ರೇಟ್ ಇದು ಅವ್ರಿಗೆ. ನೀನ್ ಏನ್ ಹೇಳಕ್ ಹೋದೆ? ನಾನು ಆರ್ಮಿ ಅವನಾ? ಹಾ. ಅಣ್ಣ 5 ಲೈಟ್ರ್ ಕೊಡಿ. ಹಾ, ಕೊಡ್ತೀನಿ. ಒಂದು ಲಾಟ್ರಿ ಟಿಕೆಟ್ ಕೊಡ್ಲಾ? ಅಯ್ಯೋ ಮಹಾಲಕ್ಷ್ಮಿ ಲಾಟ್ರಿ ಇದು. ಲೇ, ದುಡ್ಡು ಕೊಡೋ. ತಗೋ. ಉಳ್ದಿ ಚಿಲ್ರೆ ತಗೋ. ಈ ಹುಡುಗರು ಸಿಗರೇಟ್ ಯಾಕೆ ತಗೊಳ್ಳಿಲ್ಲ ಗೊತ್ತಿಲ್ಲ. ಯಾವಾಗ್ಲೂ ಇವ್ರು ಲೈಟರ್ ತಗೊಳಕ್ಕೆ ಬರ್ತಾರೆ. ಇವ್ರು ಯಾವಾಗ್ಲೂ ಆ ಬ್ರಿಡ್ಜ್ ಹತ್ರನೇ ಕೂತ್ಕೋತಾರ. ಇವ್ರು ನಮ್ಮೂರಲ್ಲಿರಕ್ ಲಾಯಕ್ಕಿಲ್ಲ ಬಿಡೋ. ತುಂಬಾ ಪೊರ್ಕಿಗಳು ಇವರು. ಯಾರನ್ನ ಕಂಡ್ರು ಎದ್ರುಕೊಳ್ಳಲ್ಲ. ಇವ್ರು ಬರೀ ಕೆಟ್ಟ ಕೆಲ್ಸನೇ ಮಾಡ್ತಾ ಇರ್ತಾರೆ. ದಿನ ಪೂರ್ತಿ ಹರಟೆ ಹೊಡಿತಾ ಇರ್ತಾರೆ. ಅಷ್ಟೇ ಅಲ್ಲದೆ ಅವ್ರ ಅಪ್ಪ ಅಮ್ಮಂಗೂ ಎದ್ರುಕೊಳ್ಳಲ್ಲ ಇವರು. ಹೋದ್ವಾರ ಇವರು ಬೆದ್ರಿಕೆ ಹಾಕಕ್ ಬಂದಿದ್ರು. ಇವರಲ್ಲೊಬ್ಬ ಹುಡುಗ ಪೊಲೀಸ್ ಅಪ್ಪನ ಮಗ ಬೇರೆ, ರೂಪೇಶ್ ಅವನ ಹೆಸರು. ನೋಡು, ಸರ್ವೇಶ್ ಬರ್ತಿದ್ದಾನೆ. ಕಾಣ್ತಾ ಇದೆ. ಮಾಲ್ ಸಿಗ್ತಾ ಇಲ್ವಾ? ಬಂದಿದ್ದೀನಿ ಅಂದ್ರೆ ಸಿಕ್ಕಿದೆ ಅಂತ ತಾನೆ. ಎಷ್ಟು ತಂದಿದ್ಯಾ? 30 ಪ್ಯಾಕೆಟ್ ತಂದಿದ್ದೀನಿ. ಹೊಸ ಮಾಲ್ ಇದು. ಹೊರಗಡೆ ಇದಕ್ಕೆ ತುಂಬಾ ಡಿಮ್ಯಾಂಡ್. ಓ, ಹೊಸ ಮಾಲಾ? ಹುಷಾರು, ಇದು ಸ್ಟ್ರಾಂಗ್ ಇರುತ್ತೆ. ಅದೇನಾದ್ರೂ ಸರಿ, ಸರ್ವೇಶ್ ನಮಗ್ ಮಾಲ್ ಮಾತ್ರ ತಂದೆ ತರ್ತಾನೆ. ಸರಿಯಾಗಿ ಹೇಳ್ದೆ ಕಣೋ. ಪರವಾಗಿಲ್ಲ ಬಿಡು. ಇದನ್ನ ಹೊಸ ಹುಡುಗಿರಿ ಕೊಡ್ಬೇಡ, ತುಂಬಾ ಸ್ಟ್ರಾಂಗ್ ಇದು. ತುಂಬಾ ಸ್ಟ್ರಾಂಗ್ ಮಾಲ್ ಇದು. ಸರಿಯಾದ ಜನಕ್ಕೆ ಕೊಡದೇ ಇದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಪ್ರಿನ್ಸ್ ಮತ್ತೆ ರೂಪೇಶ್ ನಿಂತ್ಕೊಡೋ. ನಿಲ್ಲು. ಏಯ್, ನಿಲ್ಸು. ಪ್ರಿನ್ಸ್, ಯಾಕಿಷ್ಟು ಲೇಟ್ ಆಯ್ತು? ಅಯ್ಯ, ಬಂದಿದೀವಿ ತಾನೆ. ಅಲ್ಲೇನಾದ್ರೂ ಆಯ್ತಾ? ಅಯ್ಯೋ, ಅವನು ವಾಪಸ್ ಬಂದಿದ್ದಾನಲ್ಲ. ಶಂಕರ್ ಶಾಪ್ ಹತ್ರನೇ ಇದ್ದ. ಲಾಸ್ಟ್ ಟೈಮ್ ಏನಾಯ್ತು ಅಂತ ಗೊತ್ತಿದೆ ತಾನೆ? ಅವ್ನು ನಿಮ್ಮನ್ನ ನೋಡ್ದಾ? ಅವ್ನು ನಮ್ಮನ್ನು ಗುರಾಯಿಸ್ತಾ ಇದ್ದ. ನಾವು ತಲೆ ಕೆಡ್ಸ್ಕೊಂಡಿಲ್ಲ. ಏನೋ ನಾಗ, ಯಾರೋ ಅವನು? ಅದೇ ಮಿಲಿಟರಿ ಅವನು. ಹಬ್ಬಕ್ಕೆ ಅಂತ ಬಂದಿದ್ದಾನೆ. ನಾವು ಸ್ವಲ್ಪ ದಿನ ಸುಮ್ಮನಿರ್ಬೇಕು. ಸರಿ, ನಾನು ಹೊರಡ್ತೀನಿ. ಹಾ, ಸರಿ. ಸರಿ. ನಾಗ, ಸಂಜೆ ಸಿಗೋಣ. ಶಾಪ್ ಕಡೆ ಬಂದ್ಬಿಡು. ದುಡ್ಡು ತರೋದ್ ಮರಿಬೇಡ. ಶಂಕರ, ಒಂದ್ ಕಟ್ ಬೀಡಿ ಕೊಡ. ನಾನ್ ನಿಮಗ್ ಬೀಡಿ ಕೊಡಲ್ಲ. ನಾನ್ ನಿಮಗ್ ಬೀಡಿ ಕೊಟ್ರೆ ಶಫೀರ್ ನನ್ನ ಸಾಯಿಸ್ತಾನೆ. ನೀನ್ ನನ್ಗೊಂದ್ ಬೀಡಿ ಕೊಟ್ರೆ ಮನೇಲಿರೋನ್ಗೆ ಹೇಗ್ ಗೊತ್ತಾಗುತ್ತೆ? ಅವನಿಗೆ ಗೊತ್ತಾಗಿಲ್ಲ ಅಂದ್ರು ನಾನ್ ನಿಮಗ್ ಬೀಡಿ ಕೊಡಲ್ಲ. ನಿಮ್ಗೆ ಏನಾದ್ರೂ ಜ್ಯೂಸ್ ಬೇಕಿದ್ರೆ ಹೇಳಿ, ನಾನ್ ಕೊಡ್ತೀನಿ. ಶಂಕರ, ಈ ದುಡ್ಡು ತಗೊಂಡು ಒಂದ್ ಒಳ್ಳೆ ಬೀಡಿ ಕಟ್ಕೊಡು. ನಿಜವಾಗ್ಲೂ ಬೇಕಿತ್ತಾ ಇಲ್ಲ ಅವ್ರಿಗೆ ಚುಡಾಯಿಸ್ಬೇಕಾ? ಎರಡು. ಅವನ್ ಕೇಳಿದಕ್ಕೆ ಬೀಡಿ ಕಟ್ಕೊಡ್ತಿದ್ಯಾ? ನನಗ್ ಮಾತ್ರ ಇಲ್ಲ ಅಂತಿದ್ಯಾ? ನಿನ್ ನಂಬರ್ 1 ಕೇಳಿ ಕಣ. ಸರಿ, ನಿಮ್ದಾಯ್ತಲ್ವಾ? ಇಲ್ಲ ಅಂದೆ ಅಲ್ವಾ? ನೋಡ್ತಾ ಇರು, ನಿನ್ ವ್ಯಾಪಾರ ಎಲ್ಲ ಹಾಳಾಗ್ಲಿ, ಪಾಪರ್ ಚೀಟಿ ಆಗ್ಲಿ, ಬೀದಿ ಸುತ್ತ್ಯಾ. ನನ್ ಕಣ್ಣಾರೆ ನೋಡ್ತೀನಿ ಅದನ್ನ, ನೆನ್ಪಿಟ್ಕೋ. ಸರಿ ಅಜ್ಜಿ, ಅಲ್ಲಿವರೆಗೆ ನೀನ್ ಬದುಕಿರ್ತೀಯಾ? ನನ್ನ ಕೋಟಿ ಲಾಟ್ರಿ. ನಿನ್ ಕೋಟಿ ಬಾಯಿಗೆ ಮಣ್ಣು ಹಾಕ. ನೀನ್ ಹಾಳಾಗೋಗು. Attention! Parade, stand at ease. Parade, attention. Parade, stand at ease. Parade, attention. Shafiq, fall out. ಇಲ್ಲಿಗೆ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಏನ್ ಖುಷಿ ಆಗುತ್ತೆ? ನಿಜ ಹೇಳ್ಬೇಕಂದ್ರೆ ನಂಗಂತೂ ಏನೂ ಅರ್ಥ ಆಗ್ತಿಲ್ಲ. ಶಫೀಕ್, ಆ ಕಡೆ ನೋಡು, ನಿನ್ಗೊಂದ್ ವಿಷಯ ತೋರಿಸ್ತೀನಿ. ಅಟೆನ್ಷನ್, ಪರೇಡ್ ಸ್ಟ್ಯಾಂಡ್ ಅಟ್ ಈಸ್. NCC ಏನೂ ಬದಲಾವಣೆ ಆಗಿಲ್ಲ. ಪರೇಡ್ ಸ್ಟ್ಯಾಂಡ್ ಅಟ್ ಈಸ್, ಪರೇಡ್ ಅಟೆನ್ಷನ್. ಅದು ಅಲ್ಲದೆ NCC ಟೀಚರ್ ಕೂಡ ಬದಲಾಗಿಲ್ಲ. ಈಗಲೂ ಕೂಡ ಅದೇ ಎನರ್ಜಿ ಇದೆ. ತುಂಬಾ ಶಕ್ತಿ ಬಂದಿದೆ. ನಮ್ಮ ಮನೆಗೆ ಬಂದು ಎಷ್ಟೋ ಲೀಟರ್ ಹಾಲು ಕುಡ್ತಿದ್ದಾರೆ. ಪರೇಡ್ ಅಟೆನ್ಷನ್, ಪರೇಡ್ ಸ್ಟ್ಯಾಂಡ್ ಅಟ್ ಈಸ್, ಪರೇಡ್ ಅಟೆನ್ಷನ್. ಗುಡ್ ಮಾರ್ನಿಂಗ್ ಸರ್. ಅಯ್ಯೋ ಶಫೀಕ್, ನೀನ್ ಯಾವಾಗ ಬಂದ? ಸ್ವಲ್ಪ ದಿನ ಆಯ್ತು ಸರ್. ಈಗ ನಿನ್ ರ್ಯಾಂಕ್ ಯಾವುದು?
ಈಗ ಕ್ಯಾಪ್ಟನ್ ಆಗಿದ್ದೀನಿ. ಎಂತ ಸುದ್ದಿ ಇದು? ಹಾಗಾದ್ರೆ ಸೆಲ್ಯೂಟ್ ಮಾಡ್ಬೇಕು ನಾನು. ಅಯ್ಯೋ ಬೇಡ ಸರ್, ನೀವ್ ಯಾಕೆ ಮಾಡ್ತೀರಾ? ಅದ್ರ ಅವಶ್ಯಕತೆ ಇಲ್ಲ ಬಿಡಿ ಸರ್, ನಂಗೆ ಸೆಲ್ಯೂಟ್ ಮಾಡ್ಬಿಡಿ. ಅಲ್ವೋ ಶಂಕರ್, ನಿನ್ ಹಸುಗಳೆಲ್ಲ ಚೆನ್ನಾಗಿದಾವ್ ತಾನೆ? ನಾನು ಎಲ್ಲಾ ಹಸುಗಳನ್ನೂ ಮಾರ್ಬಿಟ್ಟು ಒಳ್ಳೇದಾಯ್ತು, ಇಲ್ಲಾಂದ್ರೆ ಎಲ್ಲಾ ಹಸುಗಳು ಹಸ್ಕೊಂಡೇ ಸತ್ತೋಯ್ತಾ ಇದ್ವು. ಅಂದ ಹಾಗೆ ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಇವನ್ಗೋಸ್ಕರನೇ ಬಂದೆ. ಇವನ್ನ ಅಡ್ಮಿಷನ್ ಮಾಡಿಸ್ಬೇಕಲ್ಲ. ಇಲ್ಲ ಸರ್, ನಾನ್ ಬಾಬನ್ ಮೀಟ್ ಮಾಡಕ್ ಸರ್ ಅವರು ಸ್ಟಾಫ್ ರೂಮ್ ಅಲ್ಲಿ ಸಿಗ್ತಾರೆ. ಓಕೆ ಸರ್. ಶಫಿ, ನಾನು ನಿನ್ಗೊಂದು ವಿಷಯ ಹೇಳಬೇಕಿತ್ತು. ನೀನು ನನ್ನ NCC ಸ್ಟೂಡೆಂಟ್ಸ್ಗೆ ಇನ್ಸ್ಪೈರ್ ಮಾಡು. ಅದ್ರ ಅವಶ್ಯಕತೆ ಇವ್ರಿಗೆ ತುಂಬಾನೇ ಇದೆ ಶಫಿ. ಈ ಗ್ರೌಂಡ್ ಅಲ್ಲಿ ಮಾರ್ಚ್ ಮಾಡ್ತಿದ್ದ ಒಬ್ಬ ಸ್ಟೂಡೆಂಟ್ ಇವತ್ತು ಆರ್ಮಿಲಿ ಕ್ಯಾಪ್ಟನ್ ಆಗಿದ್ದಾನೆ. ಆ ವಿಷಯದ ಬಗ್ಗೆ ನನ್ಗೂ ಹೆಮ್ಮೆ ಇದೆ ಶಫಿ. ನೀನೇನಾದ್ರೂ ಇವ್ರಿಗೊಂದೆರಡು ಮಾತು ಹೇಳಿದ್ರೆ ಆಗ ಇವ್ರಿಗೂ ಮೋಟಿವೇಶನ್ ಸಿಗುತ್ತೆ, ಆಗ ನನ್ಗೂ ಖುಷಿ ಆಗುತ್ತೆ. ಖಂಡಿತ ಸರ್. ಪರೇಡ್ ರೈಟರ್. ಏನಾಯ್ತು ಸರ್? ಇವನ್ ಹೋಮ್ವರ್ಕ್ ಮಾಡಿಲ್ಲ. ಇವತ್ತು ಫಿಸಿಕ್ಸ್ ಕ್ಲಾಸ್ ಯಾರು ತಗೋತಾರೆ? ಏನ್ ವಿಷಯ? ಉಮರ್ ಸರ್. ಸರ್ ಕ್ಲಾಸ್ ರೂಮ್ ಅಲ್ಲಿ ಇದ್ದಾರೆ. ಉಮರ್ ಸರ್ ನಿಮ್ ಮನೇಲೆ ಸಿಗ್ತಾರಲ್ಲ. ಆಕ್ಚುಲಿ ಏನಂದ್ರೆ ಮೇಡಮ್, ಏನ್ ಹೇಳ್ತಾ ಇದ್ಯಾ? ವಿಷಯ 10 ನಿಮಿಷದಲ್ಲಿ ಪ್ರಿನ್ಸಿಪಲ್ ರೂಮ್ ಅಲ್ಲಿ ಇರ್ತಾರೆ. ಓಕೆ ಥ್ಯಾಂಕ್ಸ್. ನಡಿ. ಒಂದ್ ವೇಳೆ ಉಮರ್ ಸರ್ ಕೇಳಿದ್ರೆ ಏನ್ ಹೇಳ್ಬೇಕು? ಅವ್ರು ಕೇಳಿದ್ರೆ ನಿಮ್ ಬಾಮೈದ ಬಂದಿದ್ದಾನೆ. ಆಯ್ತಾ? Okay. ಹಾ ನಡಿ, ಇವಾಗ ನಡಿ. NCC ಟೀಚರ್ನು ಮೀಟ್ ಮಾಡ್ಬೇಕು. ಯಾಕೆ ಪೆರೇಡ್ ಮಾಡ್ತೀಯಾ? ಅಯ್ಯೋ ಅದಲ್ಲ ಕಣೋ, ಒಬ್ಬ ಸೋಲ್ಜರ್ನ ಪ್ರಯಾರಿಟಿ ಅವನು ಮತ್ತೆ ಅವನ ಕುಟುಂಬ ಆಗಿರಲ್ಲ. ಅವನ್ ಫಸ್ಟ್ ಪ್ರಯಾರಿಟಿ ಅವನ್ ದೇಶ ಆಗಿರುತ್ತೆ. ಅವನ್ ಪ್ರತಿ ಉಸಿರಾಟ, ಅವನ್ ರಕ್ತದ ಒಂದೊಂದು ಹನಿ ದೇಶಕ್ಕೋಸ್ಕರ ಸಮರ್ಪಣೆ ಆಗಿರುತ್ತೆ. ನಾವೇ ಈ ದೇಶದ ಭರವಸೆಗಳು. ನೀವೆಲ್ಲರೂ ಸೋಲ್ಜರ್ ಆಗ್ಬೇಕು ಅಂತ ನಾನ್ ನಿಮ್ಗೆ ಹೇಳ್ತಿಲ್ಲ, ಆದ್ರೆ ಎಚ್ಚರಿಕೆ ವಹಿಸಿ. ನಿಮ್ ಯೋಚನೆಗಳು ಒಬ್ಬ ಸೋಲ್ಜರ್ ತರ ಇರ್ಬೇಕು. ನೆನ್ಪಿರ್ಲಿ, ನಿಮ್ ಉದ್ದೇಶ ದೇಶದ ವಿಕಾಸ ಮತ್ತೆ ಸುರಕ್ಷೆ ಮಾಡೋದಾಗಿರುತ್ತೆ. ನಿಮ್ಮೆಲ್ರಿಗೂ ದೊಡ್ಡ ದೊಡ್ಡ ಕನ್ಸುಗಳಿರ್ಬೋದು, ಆದ್ರೆ ನಮ್ಮ ಈ ದೇಶದ ಭವಿಷ್ಯ ನಿಮ್ ಕೈಗಳಲ್ಲೇ ಇದೆ. ನಿಮ್ಮೆಲ್ರನ್ನೂ ರಕ್ಷಣೆ ಮಾಡೋದು ಕೂಡ ಸೋಲ್ಜರ್ಗಳೇ. ಅದು ಎಂಥದ್ದೇ ಪರಿಸ್ಥಿತಿ ಆಗಿರ್ಲಿ, ಯಾವುದೇ ಋತುಮಾನ ಆಗಿರ್ಲಿ, ನಿಮ್ ಸುರಕ್ಷತೆಗೋಸ್ಕರ ಅವರು ಬಾರ್ಡರ್ನಲ್ಲಿ ಯಾವಾಗ್ಲೂ ಕಾಯ್ತಾ ಇರ್ತಾರೆ. 1 ಅಥವಾ 2 ದಿನನೂ ಅಲ್ಲ, ವರ್ಷಗಟ್ಲೆ ಕಾವಲು ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ನೀವು ದೇಶದ ಶತ್ರುಗಳಿಂದ ಸುರಕ್ಷಿತವಾಗಿರ್ಬೇಕು, ನೀವು ನೆಮ್ಮದಿಯಿಂದ ನಿದ್ದೆ ಮಾಡ್ಲಿ ಅಂತ. ಅದಕ್ಕೋಸ್ಕರ ನಾವು ಬಾರ್ಡರ್ ಅಲ್ಲಿ ಕಾವಲು ಕಾಯ್ತಾ ಇರ್ತೀವಿ. ಯಾರ್ ಜೀವನ ಪಣಕ್ಕಿಡ್ತಾರೋ ಅವನನ್ನೇ ಸೋಲ್ಜರ್ ಅಂತೀವಿ. ಒಬ್ಬ ಸೋಲ್ಜರ್ ಪಾಲ್ಗೆ ಅವನಿಗೆ ಕೊಟ್ಟಿರೋ ಯೂನಿಫಾರ್ಮೇ ಸರ್ವಸ್ವ. ಒಂದ್ ವೇಳೆ ಸೋಲ್ಜರ್ಗೆ ಬುಲೆಟ್ ಬಿದ್ರೆ ದೇಶದಲ್ಲಿರೋ ಯಾವ ಜನಗಳು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದೇ ಒಂದ್ ವೇಳೆ ಒಬ್ಬ ರಾಜಕಾರಣಿಗೆ ಬುಲೆಟ್ ಬಿದ್ರೆ ಇಡೀ ದೇಶದಲ್ಲೇ ಕುತೂಹಲ ಉಂಟಾಗುತ್ತೆ. ನಾವ್ ಯಾವತ್ತೂ ನಮ್ ಜವಾಬ್ದಾರಿನ ಮರೆಯಕ್ ಹೋಗ್ಬಾರ್ದು. ದೇಶಕ್ಕೋಸ್ಕರ. ಜೈ ಹಿಂದ್. ಜೈ ಹಿಂದ್. ಟೀಚರ್ ಅವರೇ, ಏನ್ ವಿಷಯ ಸರ್? ಶಫೀಕ್ ಬಂದಿದ್ನಾ? ಬಂದಿರ್ಲಿಲ್ಲ. NCC ಸರ್ ಕ್ಲಾಸಲ್ಲಿ ಇರ್ಬೋದು. ಬನ್ನಿ, ನಿಮ್ಗೆ ಶಫೀನ ಮೀಟ್ ಮಾಡಿಸ್ತೀನಿ. ನಡೀರಿ ಹೋಗೋಣ. ಶಫಿ, ತುಂಬಾ ವರ್ಷದಿಂದ NCC ಟೀಚರ್ ಆಗಿ ಕೆಲಸ ಮಾಡಿದೆ. ಈಗ ರಿಟೈರ್ಡ್ ಆಗ್ಬೇಕು ಅಂತಿದ್ದೀನಿ. ಹಾ ಗೌರಿ, ಹೇಳು. ನೀನು ಏನು? ಮಕ್ಕಳಿಗೆ ತುಂಬಾ ಒಳ್ಳೆ ಸ್ಪೀಚ್ ಕೊಟ್ಟೆ. ಮಕ್ಕಳಿಗೆ ಮಾತ್ರ ಅಲ್ಲ, ನನಗೂ ಖುಷಿ ಆಯ್ತು. ನೀನಿಡು. ಇಲ್ಲಿ ಕೇಳು, ಗೌರಿಯಿಂದ ಫೋನ್ ಬಂದಿತ್ತು. ಶಾಲಿನಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ. ನಾವು ಬೇಗ ಅಲ್ಲಿಗೆ ಹೋಗ್ಬೇಕಂತೆ. ಸರ್ ಆಮೇಲೆ ಸಿಗ್ತೀವಿ. ಸರಿ ಸರ್, ಬಾ ಬೇಗ ಬಾ. She's not conscious. Sister, blood test ಗೆ ರೆಡಿ ಓಕೆ ಮಾಡಿ. ಡಾಕ್ಟರ್. ಓಕೆ. ಏನಾಯ್ತು? ಅಣ್ಣ, ಈ ಮೆಡಿಸಿನ್ ಬೇಗ ತಂದ್ಕೊಡಿ. ಎಕ್ಸ್ಕ್ಯೂಸ್ ಮೀ. ನಾನು ಔಷಧಿ ನೀನ್ ಬೇಡ, ತಗೊಂಡ್ಬರ್ತೀನಿ. ನಾನ್ ತಗೊಂಡ್ಬರ್ತೀನಿ. ಏನಾಯ್ತು ಇವಳಿಗೆ? ನಂಗೂ ಏನೂ ಗೊತ್ತಿಲ್ಲ. ಶಾಲಿನಿ, ಏನಾಯ್ತಮ್ಮ ಇವಳಿಗೆ? ಡಾಕ್ಟರ್. ಹಾ, ಕೂತ್ಕೊಳ್ಳಿ. ನಿಮ್ಮ ಹೆಸರು? ಶಫೀಕ್. ಸಿ ಮಿಸ್ಟರ್ ಶಫೀಕ್, ಇದು ಬರೀ ಶಾಲಿನಿ ವಿಷಯ ಅಂತ ಅಲ್ಲ. ಇವಾಗ ಇದು ಸಾಮಾನ್ಯವಾದ ವಿಷಯ ಆಗ್ಬಿಟ್ಟಿದೆ. ನಿಮಗೆ ನಂಬಕ್ಕಾಗ್ದಿದ್ರು, ಬಟ್ ಶಾಲಿನಿ ಅಂತ ಹುಡುಗಿರು ಸುಲಭವಾಗಿ ಟ್ರ್ಯಾಪ್ ಆಗಿಬಿಡ್ತಾರೆ. ಟ್ರ್ಯಾಪ್? ಐ ಆಮ್ ಸಾರಿ, ಬಟ್ ಶಿ ಈಸ್ ಯೂಸಿಂಗ್ ಡ್ರಗ್ಸ್. ಮತ್ತು ಅದರಲ್ಲೂ ಓವರ್ ಡೋಸ್. ಇಂಜೆಕ್ಷನ್ ಮತ್ತು ನಾರ್ಮಲ್ ಡ್ರಗ್ಸ್ ತಗೋತಾ ಇಲ್ಲ ಅವಳು. ಈ ಥರ ಡ್ರಗ್ಸ್ನ ಡ್ರಗ್ಸ್ ಇನ್ಫ್ಯೂಸ್ಡ್ ಬ್ಯಾಂಡೇಜಸ್ ಅಂತೀವಿ. ಈ ನಡುವೆ ತುಂಬ ಫೇಮಸ್ ಇವು. ತುಂಬ ಜನ ಕಾಲೇಜ್ ಸ್ಟೂಡೆಂಟ್ಸ್ ಇವುಗಳನ್ನೇ ತಗೋತಿದ್ದಾರೆ. ನೀವು ಶಾಲಿನಿ ಕಾಲ್ಗಳನ್ನ ಗಮನ ಇಟ್ಟು ಯಾವತ್ತೂ ನೋಡಿಲ್ವಾ? ಅವಳ ಕಾಲಲ್ಲಿ ಬ್ಲೇಡ್ನ ಕಟ್ಗಳು ಕಾಣಿಸುತ್ತೆ ನಿಮಗೆ.
ಆ ಕಟ್ಟಾಗಿರೋ ಜಾಗದ ಮೇಲೆ ಈ ಬ್ಯಾಂಡೇಜ್, ಈ ಡ್ರಗ್ಸ್ ಇನ್ಫ್ಯೂಸ್ ಬ್ಯಾಂಡೇಜ್ ಹಾಕೋತಾರೆ. ದಟ್ಸ್ ಹೌ ದೇ ಡೂ ಇಟ್. ಡಾಕ್ಟರ್, ಇದು ಎಲ್ಲಿಂದ ಬರುತ್ತೆ? ಇದಕ್ಕಂತ ತುಂಬಾ ಜನ ಏಜೆಂಟ್ಸ್ ಇದ್ದಾರೆ. ಇವಳು ಸ್ವಲ್ಪ ದಿನ ನಮ್ಮ ಕ್ಲಿನಿಕಲ್ಲೇ ಇರಲಿ ಬಿಡಿ. ಶಿ ನೀಡ್ಸ್ ಕೌನ್ಸಿಲಿಂಗ್. ಇಲ್ಲೇ ಇದ್ರೆ ಕಡೆ ಪಕ್ಷ ನಮ್ಮ ಅಬ್ಸರ್ವೇಷನಲ್ಲಿ ಇರ್ತಾಳೆ. ಇನ್ನೊಂದ್ಸಲ ಈ ಥರ ಏನಾದ್ರು ಆದರೆ ನಾವು ಅವಳನ್ನ ಕಾಪಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಡಾಕ್ಟರ್. ಶಂಕರ್, ಇದ್ ತಗೋ. ಡಾಕ್ಟರ್ ಜೊತೆ ಮಾತಾಡ್ಕೊಂಬಂದೆ. ಏನಂದ್ರು ಡಾಕ್ಟ್ರು? ಚಿಂತೆ ಮಾಡುವಂಥದ್ದೇನಿಲ್ಲ. ಇದೊಂದು ಸಣ್ಣ ಕಾಯಿಲೆ ವಾಸಿ ಆಗೋಗುತ್ತೆ. ಸಣ್ಣದೊಂದು ಇನ್ಫೆಕ್ಷನ್ ಆಗಿತ್ತು. ಟೈಮಿಗೆ ಸರಿಯಾಗಿ ಇಂಜೆಕ್ಷನ್ ಕೊಡದೇ ಇರೋದ್ರಿಂದ ಬಾಡಿಲಿ ರಿಯಾಕ್ಷನ್ ಆಗಿತ್ತಷ್ಟೇ. ಇವಳಂತೂ ಇವತ್ತು ನನಗೆ ಹೆದರ್ಸೇ ಬಿಟ್ಲು. ನಂಗೂ ತುಂಬಾ ಟೆನ್ಷನ್ ಆಗಿತ್ತು. ನನ್ನ ಪ್ರಾಣನೇ ಹೋಗ್ಬಿಡುತ್ತೆ ಅನ್ಕೊಂಡೆ. ಡಾಕ್ಟರ್ ಹೇಳಿದರೆ ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತೆ. ಆದ್ರೆ ಈ ಕಟ್ಸ್ ಮತ್ತೆ ಯಾವತ್ತೂ ಆಗ್ಬಾರ್ದು. ಅರ್ಥ ಆಯ್ತಲ್ಲ ಶಾಲು?